ಶರಾವತಿ ಮುಳುಗಡೆ ಪ್ರದೇಶ ವಿಚಾರದಲ್ಲಿ ನಿಮ್ಮ ರೈಟ್ಸ್ ಇದು, ಆ ರೈತರ ಹಕ್ಕು. ಗೌರವಂತ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ 1947 ರಾಜಕಾರಣ ಮಾಡ್ಕೊಂಡ್ಬಂದ ಗೌರವಂತ ಹಿರಿಯರು ಅವ್ರ ಬಗ್ಗೆ ಗೌರವ ಇದೆ. ಅಂಥ ವ್ಯಕ್ತಿಗಳಿಗೆ, ಅಂಥ ಪಕ್ಷಕ್ಕೆ ಮೊನ್ನೆ 2015ರಲ್ಲಿ ಸ್ಪೀಕರ್ ಆದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಆ ಸಂದರ್ಭದಲ್ಲಿ ಸರ್ವೆ ಮಾಡಿಸಿ ಒಟ್ಟು 9,900 ಚಿಲ್ಲರೆ ಭೂಮಿಯನ್ನು ಆ ಸಂದರ್ಭದಲ್ಲಿ ಡಿನೋಟಿಫೈ ಮಾಡಿ ರಿಲೀಸ್ ಮಾಡಿದಂಥ ಭೂಮಿ ಸರ್. ಅದರಲ್ಲಿ ಕೇವಲ 5,000 ಚಿಲ್ಲರೆ ಭೂಮಿ ಎಕರೆ ಮಾತ್ರ ಪ್ರಪೋಸಲ್ ಕಳಿಸ್ಕೊಟ್ರು. ಇರಲಿಲ್ಲ 5,000ನೋ 1,000ನೋ ಎಷ್ಟೋ ಕಳಿಸ್ಕೊಟ್ರು. ಒಳ್ಳೆ ಕೆಲಸಗಳು ಗೌರವಂತ ತಿಮ್ಮಪ್ಪನವ್ರು ಮಾಡಿದ್ದಾರೆ. ಆದರೆ 1980 ನಂತರ ಫಾರೆಸ್ಟ್ ರೈಟ್ ಆ್ಯಕ್ಟ್ ಬಂದ ಮೇಲೆ ಆಮೇಲೆ ಯಾವುದೇ ತೀರ್ಮಾನ ಆಗಬೇಕಾದ್ರೂ ಕೂಡ ಕೇಂದ್ರದ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕು ಅಂತೇಳಿ ಗಿರೀಶ್ ಆಚಾರ್ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಏನು ಕೇಸ್ ಹಾಕಿದ್ರು, ಆ ಕೇಸ್ ಮೇಲೆ ಸುಪ್ರೀಂ ಕೋರ್ಟು ಆದೇಶ ಮಾಡ್ತು, ರಿಜೆಕ್ಟ್ ಮಾಡ್ತು. ಆಯಿತಾ? ಸಾಹೇಬ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ನಾನು, ನಮ್ಮ ಅಶೋಕ್ ನಾಯ್ಕು, ನಮ್ಮ ಹಾಲಪ್ಪನವರು, ಅವತ್ತು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಮೇಘರಾಜ್ ಇದ್ದರು, ನಮ್ಮ ಆರಗ ಜ್ಞಾನೇಂದ್ರ ಅವರಿದ್ದು, ಆ ಒಂದು ಡಿನೋಟಿಫೈ ಆದಂಥ 9,000 ಎಕರೆಯಲ್ಲಿ ನಮ್ಮ ಕಾಗೋಡು ತಿಮ್ಮಪ್ಪನವ್ರ ಕಡೆಯಿಂದ 4,000 ಎಕರೆ ಬಿಟ್ಟು ಹೋಗಿತ್ತು. ಮತ್ತೆ ಸರ್ವೆ ಮಾಡಿಸಿ 9,900 ಎಕರೆ. ಈ 9,000 ಇರೋದು 20,000 ಆಗಿಬಿಟ್ಟಿದೆ. ಆ ವಿಚಾರಕ್ಕೆ ಆಮೇಲೆ ಬರೋಣ ಸರ್. ಅಟ್ಲೀಸ್ಟ್ 9,000 ಆದರೂ ಕೂಡ ಆ ಮೇನ್ ಸೀಡ್ ಪೇರೆಂಟ್ ಮೇನ್ ಸ್ಯಾಂಕ್ಷನ್ ಆಗಿದ್ದ ಲ್ಯಾಂಡ್ ಆದರೂ ಕೂಡ ಅವ್ರ ಹೆಸರಿಗೆ ಆಗಬೇಕು. ಆ ಕೆಲಸ ಆದರೂ ಮಾಡೋಣ ಅಂದರೆ ಮತ್ತೆ ಸರ್ವೆ ಮಾಡಿಸಿ 9,000 ಚಿಲ್ಲರೆಯನ್ನು ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿಸಿದ್ವಿ. ಇಲ್ಲಿಂದ ಇಲ್ಲಿ ಇಲಾಖೆಯಿಂದ ಕೇಂದ್ರದ ಅರಣ್ಯ ಇಲಾಖೆ ಸಬ್ಮಿಟ್ ಮಾಡಿದ್ವಿ. ಅಲ್ಲಿಂದ ಪತ್ರ ಬಂತು, 1 ತಿಂಗಳ ನಂತರ ಸ್ಟಡಿ ಆದಮೇಲೆ ಪತ್ರ ಬಂತು. ಇದು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿರೋದ್ರಿಂದ ಅಲ್ಲಿ ಅಫಿಡೇವಿಟ್ ಹಾಕಿ ರಾಜ್ಯ ಸರ್ಕಾರದಿಂದ ಬರಬೇಕು ಅಂತೇಳಿ ನಮಗೆ ಪತ್ರ ಬಂತು. ಅಷ್ಟೊತ್ತಿಗೆ ಚುನಾವಣೆ ಘೋಷಣೆ ಆಗಿತ್ತು. ಚುನಾವಣೆ ಘೋಷಣೆ ಆದಮೇಲೆ ಬಂದಂಥ ಒಂದು ಉತ್ತರ ಅದು. ನಮ್ಮ ದುರಾದೃಷ್ಟ, ನಾವು ಸರ್ಕಾರ ಕಳ್ಕೊಂಡ್ವಿ. ಕಾಂಗ್ರೆಸ್ ಸರ್ಕಾರ ಬಂದಿದೆ. ಯಾರು ಈ ಸ್ಥಿತಿ ತಂದ್ರಲ್ಲ ಈ ಕಾಂಗ್ರೆಸ್ ಸರ್ಕಾರ, ಮತ್ತು ಅವರೇ ಬಂದಿದ್ದಾರೆ ಪುಣ್ಯಾತ್ಮರು. ಬಂದೀಗ 1 ವರ್ಷ ಆಯಿತು. ಯಾಕಿನ್ನೂ ಕೂಡ ಅಫಿಡೇವಿಟ್ ಹಾಕ್ಲಿಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ. ಹಾಗೆ ನಾನು ಈಗ ಧೈರ್ಯವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇದು ನಾವ್ಯಾರೋ ಕೊಡುವಂಥ ಏನೋ ಒಂದು ಸಹಾಯ ಹಸ್ತ ಅಲ್ಲ, ಇದು ರೈಟ್ಸ್ ಅವ್ರದ್ದು. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ನಾವು ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ. ನಾನು ಮಾಡಿಸ್ತೀನಿ. ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಅದಕ್ಕೆ ಬೇಕಂತ ಎಲ್ಲ ರೀತಿಯಂಥ ಪೂರಕವಾದಂಥ ವ್ಯವಸ್ಥೆಗಳಾಗಿದೆ.